ಅಲ್ಲಿ ಬರ್ದಿರೋದು ಕರೆಕ್ಟ್ ಆಗಿಲ್ಲ ಅಂತ ರತ್ನಾಕ ಹೇಳ್ತಿದ್ದಾರೆ. ಮೊದಲು ವಿಷಯ ಏನು ಅಂತ ಹೇಳಿ. ನಾನು ಹೇಳ್ತೀನಿ ಅದಕ್ಕೆ. ಇವ್ರ ಸ್ಕೂಲಲ್ಲಿ ಮಕ್ಕಳು ಕ್ರಿಯೇಟಿವಿಟಿ ಬೂಸ್ಟ್ ಆಗ್ಲಿ ಅಂತ ಕತೆ ಬರ್ಕೊಂಬರಕ್ ಹೇಳಿದ್ದಾರೆ. ಒಳ್ಳೆ ಕತೆಗೆ ಪ್ರೈಸ್ ಇದೆಯಂತೆ. ಅಬ್ಬಾ ಇವಳು ಬರ್ದಿದ್ದಾಳೆ. ಈಗೇನು ಇವಳು ಬರ್ದಿರೋ ಕತೆ ಚೆನ್ನಾಗಿಲ್ವಾ? ಚೆನ್ನಾಗೇ ಇದೆ ಅದಕ್ಕೆ, ಆದ್ರೆ ಲಾಜಿಕ್ಕೇ ಇಲ್ಲ. ಇವಳು ಬರ್ದಿರೋ ಕತೆಲಿ ಹೀರೋ ಹೀರೋಯಿನ್ನ ತುಂಬಾ ಪ್ರೀತಿಸ್ತಿರ್ತಾನಂತೆ, ಆದ್ರೆ ಅವಳಿಗೆ ಇವನ್ ಮೇಲೆ ಪ್ರೀತಿನೇ ಇರಲ್ಲ. ಒಂದ್ ಸಂದರ್ಭದಲ್ಲಿ ಹೀರೋ ತನ್ನನ್ನ ಇಷ್ಟಪಡ್ತಿದ್ದಾನಂತ ಹೀರೋಯಿನಿಗೆ ಗೊತ್ತಾಗುತ್ತೆ. ಗೊತ್ತಾದ ತಕ್ಷಣ ಹೀರೋಯಿನ್ಗೆ ಅವಳ ಮೇಲೆ ಲವ್ ಆಗುತ್ತೆ ಅಂತ ಬರ್ದಿದ್ದಾಳೆ. ಅದ್ ಹೇಗ್ ಸಾಧ್ಯ? ಅದಕ್ಕೆ ಲಾಜಿಕ್ಕೇ ಇಲ್ಲ. ಅಲ್ಲ ಅದ್ಗೆ ಹೀರೋ ಲವ್ ಮಾಡ್ತಿದ್ದಾನೆ ಅಂತ ಗೊತ್ತಾದ್ಮೇಲೆ ಹೀರೋಯಿನ್ ಲವ್ ಮಾಡ್ಬೇಕು ತಾನೆ? ಹೇಗ ಸಾಧ್ಯ? ಅಕ್ಕ, ಅದಕ್ಕೆ ಹುಡುಗಿರು ಯಾವತ್ತಾರು ಈ ತರ ಯೋಚನೆ ಮಾಡ್ತಾರ? ಒಬ್ಬ ತನ್ನನ್ನು ಪ್ರೀತಿಸ್ತಿದ್ದಾನೆ ಅಂತ ಗೊತ್ತಾದ್ಮೇಲೆ ಹುಡುಗಿರು ಅವನ್ನ ಅಬ್ಸರ್ವ್ ಮಾಡ್ತಾರೆ. ಅವನ್ ಪ್ರೀತಿ ನಿಜಾನ ಇಲ್ವಾ ಅಂತ ಕನ್ಫರ್ಮ್ ಆದ್ಮೇಲೆ ತನ್ನ ಮನ್ಸ್ ಕೊಡೋದಕ್ಕೆ ನಿರ್ಧಾರ ಮಾಡ್ತಾರೆ. ಏನದಕ್ಕೆ ನಾನು ಹೇಳ್ತಿರೋದು ನಿಜ ಅಲ್ವಾ? ನಿಜ ರತ್ನ, ನೀನು ಹೇಳ್ತಿರೋದು ಸರಿಯಾಗೇ ಇದೆ. ಈಗಾಗಲೇ ಹೀರೋನ ಅಬ್ಸರ್ವ್ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾಳೆ. ಜೊತೆಗೆ ಅವನ ಪ್ರೀತಿನೂ ನಿಜವಾದ್ದು ಅಂತ ಅವಳಿಗೆ ಗೊತ್ತಾಗಿದೆ. ಅದಕ್ಕೆ ಹೀರೋಯಿನ್ ಮನಸ್ಸಲ್ಲಿ ಸ್ವಲ್ಪ ಪ್ರಶ್ನೆಗಳು ಹುಟ್ಟಿದೆ. ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗಬೇಕಾಗಿದೆ. ವಾವ್, ಸೂಪರ್ ಪಾಯಿಂಟ್. ಅದ್ಗೆ ಇದನ್ನು ಸೇರಿಸಿ